ಸ್ನೇಹಿತರೆ ನಮಸ್ಕಾರ. ನಾನು ಜಯಪ್ರಕಾಶ್ ನಾಗ್ತಿಹಳ್ಳಿ ಅಂತ 30 ವರ್ಷದಿಂದ ಟ್ರೈನಿಂಗ್ ಮಾಡ್ಕೊಂಬಂದಿದ್ದೀನಿ. ನೀವು ಹೆಂಗೆ ಡ್ರೈವಿಂಗ್ ಮಾಡ್ತಾಯಿದ್ದೀರಾ, ಇದು ಟ್ರೈನಿಂಗ್ ಅಂತ. ಟ್ರೈನಿಂಗ್ ಅಂದ್ರೇನು? ನಾವು ತರಬೇತಿಯನ್ನು ಪಡೆಯೋದು. ಈಗ ನಾವು ಡ್ರೈವಿಂಗ್ ಕಲ್ತ್ಕೊಂಡ್ವಿ. ಸಾಮಾನ್ಯವಾಗಿ ಎಷ್ಟು ದಿನ ಡ್ರೈವಿಂಗ್ ಕಲಿತೀರಾ? 3 ದಿನದಿಂದ ಮ್ಯಾಕ್ಸಿಮಮ್ ಅಂದರೆ 1 ತಿಂಗಳು. 1 ತಿಂಗಳು ಕಲ್ತ್ಬಿಟ್ಟು ಪೂರಿ ಇಡೀ ಜೀವನ ಪರ್ಯಂತ ಹೊಟ್ಟೆ ಹೊರ್ಕೊಳ್ಳೋವಂತಹ ಏಕೈಕ ಕೌಶಲ್ಯ ಅಂದರೆ ಅದು ಡ್ರೈವಿಂಗು. ನಮಗಿವತ್ತು ಬೆಂಗಳೂರಿನಲ್ಲಿ ಏನಾಗಿದೆ ಅಂದರೆ, ನನ್ನ ಪ್ರಕಾರ ಒಂದು 7-8 ಲಕ್ಷ ಜನ ಇದೊಂದೇ ವೃತ್ತಿಯಿಂದ ಜೀವನ ಮಾಡ್ಕೊಂಡಾರೆ. ಆಟೋ ಡ್ರೈವರ್ಗಳ ನಡವಳಿಕೆ ಒಂದು ರೀತಿ ಇದ್ದರೆ, ಕ್ಯಾಬ್ ಡ್ರೈವರ್ಗಳ ನಡವಳಿಕೆ ಇನ್ನೊಂದು ರೀತಿ ಇರುತ್ತೆ. ಆದರೆ ನಾವು ಸಂಸ್ಥೆಯಲ್ಲಿ ಕೆಲಸ ಮಾಡೋವಂಥವ್ರು, ಶಿಕ್ಷಕರು ಬರ್ತಾರೆ, ಮಕ್ಕಳು ಬರ್ತಾರೆ, ಅವ್ರನ್ನ ನೋಡಿಕೊಂಡು ಅವರ ಜೊತೆ ಜೀವನದಲ್ಲಿ ನಾವು ಇಷ್ಟಪಟ್ಟು ಕೆಲಸ ಮಾಡ್ತಾ ಈ ಡ್ರೈವಿಂಗನ್ನು ಕಲಿತೀವಿ. ಈಗ ನಾನು ಸುಮ್ಮನೆ ಡ್ರೈವರ್ ಸೀಟ್ ಅಂತ ಸುಮ್ಮನೆ ಕೂತ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಮಾತ್ರ ಫಸ್ಟ್ ಗೇರು ಸೆಕೆಂಡ್ ಗೇರಲ್ಲಿ ಹಾಕ್ಕೊಂಡು ಕಾರು ಎಲ್ಲಿ ಕಾಣೋದಿಲ್ಲ ವೀಲು ಅಂತೆಲ್ಲ ಹಿಂಗೆಲ್ಲ ನೋಡ್ತಾ ಇದ್ದೆ ನಾನು. ಈಗ ಆರಾಮಾಗಿ ಕೀ ಆಗ್ತಾ ಇದ್ದಂಗೆ ಸ್ಟಾರ್ಟ್ ಆಗುತ್ತೆ. ಡ್ರೈವಿಂಗ್ ಮಾಡಿಕೊಂಡು ಆಕ್ಸಿಲೇಟರ್ ಕೊಟ್ಕೊಂಡು ಹೋಗ್ತಾ ಇರ್ತೀನಿ. ಯಾರು ಅಡ್ಡ ಬಂದರೆ ಟಕ್ ಅಂತ ಬ್ರೇಕ್ ಆಗುತ್ತೆ. ಇದಕ್ಕೆ ರಿಫ್ಲೆಕ್ಸ್ ಆ್ಯಕ್ಷನ್ ಅಂತ ಕರಿತೀವಿ. ಸೊ ಡ್ರೈವಿಂಗಿಂದ ನಮ್ಮ ಆರೋಗ್ಯ ಇಂಪ್ರೂವ್ ಆಗೋಕ್ಕೆ ಅಂದರೆ ನನ್ನ ಬಾಡಿ ಮತ್ತು ಮೈಂಡ್ ಇವೆರಡರ ಕೋಆರ್ಡಿನೇಷನ್ ವೆರಿ ಇಂಪಾರ್ಟೆಂಟು. ಅದು ಡ್ರೈವರ್ಸ್ಗಿದೆ. ಇನ್ನೊಂದು ನಿಮಗೆಲ್ಲ ಗೊತ್ತಿರಲಿ, ನಾವು ಧ್ಯಾನ ಮಾಡಬೇಕು ಅಂತ ಹೇಳ್ತೀವಿ. ಡ್ರೈವರ್ಸ್ ನೀವು ಡ್ರೈವಿಂಗ್ ಮಾಡಿದ್ರೆ ಸಾಕು, ಅದು ಧ್ಯಾನದ ರೀತಿ ವರ್ಕ್ ಆಗ್ತದೆ. ಒಂದು ಸರಿ ಪ್ರಧಾನಮಂತ್ರಿ ಆಗಿದ್ದ ಇಂದಿರಾ ಗಾಂಧಿನ ಕೇಳಿದ್ರಂತೆ, ಮೇಡಮ್ ನಿಮ್ಮ ಬಿಟ್ಟರೆ ಯಾರು ಗ್ರೇಟ್ ಅಂದರೆ ನಾನು ಡ್ರೈವರು ಅಂದ್ರಂತೆ. ಯಾಕೆ ನಾನು ಪ್ರಾಣ ಅಯ್ಯಪ್ಪನ ಹತ್ರ ಇದೆ, ಅದಕ್ಕೆ ನಾನು ಡ್ರೈವರು ಗ್ರೇಟು ಅಂತ ಇಂದಿರಾ ಗಾಂಧಿ ಹೇಳಿದ್ದನ್ನು ಕೇಳಿದ್ದೀನಿ ನಾನು. ಸ್ನೇಹಿತರೆ, ನೀವೊಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಗೆ ಕೆಲಸ ಮಾಡಬೇಕಾದ್ರೆ ಈ ಕೇಂಬ್ರಿಡ್ಜ್ ಸಂಸ್ಥೆ ನನ್ನದು, ನಮ್ಮದು ಅನ್ನುವ ಭಾವನೆಯನ್ನು ಇಟ್ಕೊಂಡು ನಾವು ಮಾಡುವ ಕೆಲಸವನ್ನೇ ಚೆನ್ನಾಗಿ ಮಾಡಿದಾಗ ಬಸವಣ್ಣವರು ಹೇಳಿದಾಗೆ ಅದು ಕಾಯಕವೇ ಕೈಲಾಸ ಆಗ್ತದೆ. ನಾವಿರುವ ಜಾಗದಲ್ಲೇ ಕೈಲಾಸ ಸೃಷ್ಟಿ ಮಾಡಿಕೊಳ್ಳಬೇಕೇ ಹೊರತು ಚಲನಚಿತ್ರದಲ್ಲಿ ನೋಡಿದ ಹಾಗೆ ಮೋಡದ ಮಧ್ಯೆ ಅಲ್ಲೆಲ್ಲೋ ಇದೆ ಅವೆಲ್ಲ ನಮಗೆ ಗ್ಯಾರಂಟಿ ಗೊತ್ತಿಲ್ಲ. ನಮಗೇನು ಗೊತ್ತಿದೆ ಅಂದರೆ ಈ ಲೈಫು, ಹುಟ್ಟು ಮತ್ತು ಸಾವಿನ ನಡುವೆ ಇರುವ ಈ ಜೀವನವನ್ನು ನಾವು ಚೆನ್ನಾಗಿ ಕಳೆಯೋಣ. ನಮ್ಮ ಸ್ನೇಹಿತರು ನನ್ನ ಬಗ್ಗೆ ಕೇಳಿದ್ರು. ನಾನು ಹುಟ್ಟಿದ್ದು ನಾಗ್ತಿಹಳ್ಳಿ, ಮಂಡ್ಯ ಜಿಲ್ಲೆ, ನಾಗಮಂಗಲ ತಾಲೂಕು. ಬೆಳೆದಿದ್ದೆಲ್ಲ ಬೆಂಗಳೂರು. ಸೊ ಅಲ್ಲಿಂದ ಬೆಂಗಳೂರನ್ನ ನೋಡ್ಕೊಂಡು ಬಂದಿದ್ದೇನೆ. ಬೆಂಗಳೂರಿನಲ್ಲಿ ಇವತ್ತು ಟ್ರಾಫಿಕ್ಕು ನೋಡ್ತಾ ಇದ್ದೇವೆ. ಆ ಟ್ರಾಫಿಕ್ಕಿಗೆ ನಾವುಗಳೇ ಕಾರಣ. ಯಾರ್ಯಾರು ಡ್ರೈವ್ ಮಾಡ್ತೀವಿ ಅದರಿಂದ ನಾವಂತೂ ಬೈಬಾರ್ದು. ಯಾಕೆ, ನನಗದು ಜಾಗ ಉದ್ಯೋಗ ಕೊಟ್ಟಿದೆ. ಸೊ ಪಾಸಿಟಿವ್ ಆ್ಯಟಿಟ್ಯೂಡ್ ತಗೋಬೇಕು ನಾವು. ಯಾಕೆ ಗೊತ್ತಾ, ಮುಂಚೆಗೆಲ್ಲ ಕಡಿಮೆ ಇತ್ತು, ಆದರೆ ಈಗ ಜಾಸ್ತಿ ಇದೆ, ದೊಡ್ಡದಾಗಿ ಬೆಳೆದಿದೆ, ಅಷ್ಟು ಉದ್ಯೋಗ ಮಾಡ್ತಾ ಇದ್ದೀವಿ. ಸೊ ಅದು ನನ್ನ ರಸ್ತೆ. ಜನ, ನಾನು ಅದರ ಒಂದು ಭಾಗ. ಜನನೂ ಹೆಂಗೆಂಗೋ ಬಿಹೇವ್ ಮಾಡ್ತಾರೆ. ನಾನು ಸರಿಯಾಗಿ ಡ್ರೈವ್ ಮಾಡೋದ್ರ ಜೊತೆಗೆ ಅವನು ಸರಿಯಾಗಿ ಡ್ರೈವ್ ಮಾಡ್ತಾ ಇದ್ದಾನೆ, ಆಕೆ ಸರಿಯಾಗಿ ಡ್ರೈವ್ ಮಾಡ್ತಾ ಇದ್ದಾರೆ, ಅದನ್ನು ಗಮನಿಸ್ಕೊಂಡು ನಾವು ಡ್ರೈವ್ ಮಾಡೋದು ಇವತ್ತು ತುಂಬ ಇಂಪಾರ್ಟೆಂಟು. ಸೊ ನಮ್ಮ ಈ ಒಂದು ಸಂಸ್ಥೆಯಲ್ಲಿ ವಾಹನ ಚಾಲನೆಯನ್ನು ಚೆನ್ನಾಗಿ ಮಾಡ್ತಾ, ಆದಷ್ಟು ಅಪಘಾತಗಳ ಆಗದೇ ಇರೋ ಥರ ಆಗ್ತಾಯಿದ್ರು ನೋಡೇ ಬಿಡೋಣ, ತಡೆಗಟ್ಟೋಣ ಹೆಂಗೆ ಅಂತ ಯೋಚನೆ ಮಾಡೋದು ನಮ್ಮ ಮನಸ್ಸು ಕ್ಲಿಯರ್ ಆಗಿದ್ದಾಗ ಮಾತ್ರ ಸಾಧ್ಯ. ನನ್ನ ಮೈಂಡನ್ನು ಕಾಮಾಗಿ ಇಟ್ಕೊಂಡ್ರೆ ಸಾಧ್ಯ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ 3 C's ಅಂತ: ಕೂಲ್, ಕಾಮ್, ಕಂಫರ್ಟಬಲ್. ಕೂಲಾಗಿರಬೇಕು, ಕಾಮಾಗಿರಬೇಕು, ಕಂಫರ್ಟಬಲ್ ಆಗಿರಬೇಕು ಅಂತ. ಸೊ ನಾನು ಆ ಒಂದು ನಿರಾಳವಾಗಿ ಮನೆಯಲ್ಲಿ ಏನೋ ಘಟನೆ ಆಗಿರೋದನ್ನು ಅಲ್ಲೇ ಬಿಟ್ಟು ಕೆಲಸದ ಮಾತ್ರ ವಿಚಾರಗಳನ್ನು ಇಟ್ಕೊಂಡು ನನ್ನ ಬದುಕನ್ನು, ಲೈಫು ಮತ್ತು ನನ್ನ ವರ್ಕು ಇವೆರಡು ತಕ್ಕಡಿ ಥರ ಬ್ಯಾಲೆನ್ಸ್ ಮಾಡಿಕೊಂಡು ನಾವೆಲ್ಲ ಖುಷಿಯಾಗಿ ಸಂತೋಷವಾಗಿ ನಮ್ಮ ಬದುಕನ್ನು ಕಟ್ಕೊಳ್ಳೋಣ. ಆಗ ನಾನು ಮಾಡ್ತಾ ಇರೋ ಕೆಲಸದ ಜಾಗದಲ್ಲೂ ಖುಷಿಯಾಗಿರ್ತೀನಿ, ಹೊರಗಡೆನೂ ಖುಷಿಯಾಗಿರ್ತೀನಿ. ನಾನು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟಲ್ಲಿ ವರ್ಕ್ ಮಾಡಿರೋನು. ಬಟ್ ಎಲ್ಲ ವರ್ಗದವ್ರಿಗೂ ಈಗ ತರಬೇತಿ ಮಾಡಿದ್ದೇನೆ. ಸ್ಟೇಟ್ ಗೌರ್ಮೆಂಟಲ್ಲಿ ಇದ್ಕೊಂಡೆ ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ತೊಗೊಂಡು ಸ್ಟೇಟ್ ಗೌರ್ಮೆಂಟಿಂದ
23-24 ವರ್ಷ ಬೆಂಗಳೂರು ದೂರದರ್ಶನಲ್ಲಿ ಫಸ್ಟು ನ್ಯೂಸ್ ರೀಡರ್ ಆಗಿ ಆಮೇಲೆ ಇಂಟರ್ವ್ಯೂರ್ ಆಗಿ ಒಂದು 2,000 ಜನನ ಇಂಟರ್ವ್ಯೂ ಮಾಡಿದ್ದೀನಿ. ಸೊ ಅದು ನನ್ನ ಬದುಕಿನ ಒಂದು ದೊಡ್ಡ ಅನುಭವ. 10 ಲಕ್ಷ ಜನರಿಗೆ ತರಬೇತಿ ನೀಡಿರೋದು ಮತ್ತೊಂದು ಅನುಭವ. ಜಯಪ್ರಕಾಶ್ ನಾಗತಿಹಳ್ಳಿ ಮತ್ತು ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಅಲ್ಲಿಯ ವಿಡಿಯೋಗಳನ್ನು ನೋಡಿದ್ರೆ ನನ್ನ ಬಗ್ಗೆ ಅರ್ಥ ಆಗ್ತದೆ. ಜೊತೆಗೆ ಸಪ್ನಾ ಬುಕ್ ಹೌಸ್ ಮೂಲಕ 16 ಕನ್ನಡದ ಕೃತಿಗಳು ಮತ್ತು Amazon.in 6 ಇಂಗ್ಲೀಷ್ ಕೃತಿಗಳು ನಿಮಗೆ ಲಭ್ಯ ಇದೆ. ನೀವೆಲ್ಲನ್ನ ಪಡೆದುಕೊಳ್ಳಿ. ಜೊತೆಗೆ ಆ ವಿಡಿಯೋ ಲಿಂಕ್ಸ್ಗಳು ಅಂದರೆ ಬುಕ್ಸ್ಗಳು ಎಲ್ಲೆಲ್ಲಿ ಸಿಗುತ್ತೆ ಅನ್ನೋ ಲಿಂಕ್ಸ್ನೆಲ್ಲ ಈ ವಿಡಿಯೋ ಕೆಳಗಡೆ ಇರೋ ಡಿಸ್ಕ್ರಿಪ್ಷನಲ್ಲಿ ತಮಗೆ ತಿಳಿಯುತ್ತೆ. ಈಗ ನೀವು ನನ್ನ ತರಬೇತಿಯನ್ನು ಗಮನಿಸಿರುವ ಒಂದಿಬ್ಬರು ವಾಹನ ಚಾಲಕರು, ನಾನು ಬರೀ ಚಾಲಕರು ಅನ್ನಲ್ಲ, ಚಕ್ರವರ್ತಿಗಳು ಅಂತೀನಿ. ಯಾಕೆ ಗೊತ್ತಾ, ನೀವು ಚಕ್ರಗಳ ಮೇಲೆ ಇರ್ತೀರ. ಈಗ ಚಕ್ರವರ್ತಿಗಳಿಲ್ಲ ನಮ್ಮ ಪ್ರಪಂಚದಲ್ಲಿ. ಸೊ ಚಕ್ರಗಳ ಮೇಲಿರುವ ಚಕ್ರವರ್ತಿಗಳೇ ಒಂದಿಬ್ಬರು ನಿಮ್ಮ ಅನಿಸಿಕೆ ಹೇಳಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ನೀವೆಲ್ಲ ತುಂಬ ಚೆನ್ನಾಗಿ ನಮ್ಮ ತರಬೇತಿಲಿ ಪಾಲ್ಗೊಂಡಿದ್ದಕ್ಕೆ ನಿಮಗೆಲ್ರಿಗೂ ಧನ್ಯವಾದಗಳು. ನಮಸ್ಕಾರ. ಓಕೆ, ಬನ್ನಿ ಇಬ್ಬರು ಬನ್ನಿರಿ ರೀ. ನೀವು ಬನ್ನಿರಿ, ನಾನು ಕರೆದವ್ರು ಬರ್ಬೋದು. ಬನ್ನಿ, ಮಾತಾಡ್ತೀರ, ಬನ್ನಿ ಬನ್ನಿರಿ, ಬನ್ನಿ. ಹೆಸರು ಮಂಜುನಾಥ್ ಅಂತ. ಹೊಸದಾಗಿ ಭೇಟಿಯಾಗಿರೋಂಥ ಜಯಪ್ರಕಾಶ್ ಸರ್ ಇವತ್ತು ಬಂದು ಡ್ರೈವರ್ಸ್ಗಳಿಗೆ ಒಂದು ಮಾಹಿತಿ ಕೊಡಬೇಕು, ತರಬೇತಿ ಕೊಡಬೇಕು ಅಂತ ಈ ನಮ್ಮ ಕೇಂಬ್ರಿಡ್ಜ್ ಸಂಸ್ಥೆಗೆ ಬಂದಿದ್ದಾರೆ. ಅವ್ರಿಗೆ ಧನ್ಯವಾದಗಳು. ಎಲ್ಲರಿಗೂ ತರಬೇತಿ, ಎಲ್ಲರೂ ಡ್ರೈವಿಂಗ್ ಸ್ಕಿಲ್ಲಲ್ಲಿ ಎಲ್ಲರಿಗೂ ಅವ್ರವ್ರಿಗೆ ಎಕ್ಸ್ಪರ್ಟೈಸ್ ಆಗಿರ್ತೀರಿ. ಸೊ ಆ ಎಕ್ಸ್ಪರ್ಟೈಸಿಂದನೇ ಇವತ್ತು ಈ ಫೀಲ್ಡ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ. ಬಟ್ ನಾನು ಈ ಫೀಲ್ಡಿಗೆ ಬಂದಿರೋದು ಇದೇ ಫಸ್ಟು. ಆದರೆ ಡ್ರೈವಿಂಗ್ ಮಾಡ್ತಾಯಿದ್ದೆ, ನಮ್ಮದು ಓನ್ ಕಾರ್ ಇತ್ತು. ಸೊ ಈ ಫೀಲ್ಡಲ್ಲಿ ಸಾಕಷ್ಟು ಅನುಭವ ಇದೆ. ಸೊ ಇದರಲ್ಲಿ ಶಿಸ್ತು ಅನ್ನೋದು ಬಹಳ ಮುಖ್ಯ ಎಲ್ಲದಕ್ಕೂ ಅಷ್ಟೇ. ನಾವು ಕಾರು ಏಕ್ದಡಮು ಶೋರೂಮಿಂದ ತೆಗೆದುಕೊಂಡಾಗ ಎಷ್ಟು ಜೋಪಾನವಾಗಿ ನೋಡ್ಕೊಳ್ತೀವಿ ನಮ್ಮದು ಓನ್ ಕಾರ್ನ, ಅದೇ ಥರ ಈ ಸಂಸ್ಥೆಯಲ್ಲಿ ಅಷ್ಟೇ ಚೆನ್ನಾಗಿ ಕ್ಲೀನಾಗಿ ಕೆಲಸ ಮಾಡ್ಕೊಂಡು ಶಿಸ್ತುಬದ್ಧವಾಗಿ ಕೆಲಸ ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದು, ಸಂಸ್ಥೆಗೂ ಒಂದು ಒಳ್ಳೆ ಹೆಸರಿರುತ್ತೆ. ಇಂಥ ಸಂಸ್ಥೆಯವರು ಅಂತ ಈ ಲೋಗೋ ಇರುತ್ತೆ, ಐಡೆಂಟಿಫೈ ಮಾಡ್ತಾರೆ. ಸೊ ಹೊರಗಡೆ ಇದ್ದಾಗ ಕ್ಲೀನಾಗಿ ರೆಸ್ಪಾನ್ಸ್ ಮಾಡಿ ವೆಲ್ ಬಿಹೇವಿಂದ ನಡ್ಕೊಳ್ಳಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸತೀಶ್ ಅಂತ. ಇದೇ ಕ್ರೇಮ್ಬ್ರಿಡ್ಜಲ್ಲಿ ಡ್ರೈವರ್ ಕೆಲಸ. ಸರ್ ಹೇಳ್ದಂಗೆ ನಾವು ನಮ್ಮ ತಿಳುವಳಿಕೆ, ನಮ್ಮದು ನಾವು ಡ್ರೈವಿಂಗ್ ಮಾಡೋ ರೀತಿಯಲ್ಲಿ ನಾವು ಸಂಸ್ಥೆಯನ್ನು ಬೆಳೆಸಬೇಕು ಅನ್ನೋದು ಇದರಲ್ಲಿ ನಾವು ಚೆನ್ನಾಗಿ ಇದು ಮಾಡಬೇಕು. ಚಾಲನೆ ಆಯ್ತು ಕೂಡ ನಾವು ಅಕ್ಕಪಕ್ಕ ಏನು ಬಂದರೂ ಗಾಡಿ ವೆಹಿಕಲ್ ನೋಡಿಕೊಂಡು ನಮ್ಮ ದೃಷ್ಟಿಯಿಂದ ಚೆನ್ನಾಗಿ ಡ್ರೈವಿಂಗ್ ಮಾಡ್ಕೋಬೇಕು ಅಂತ ಅವರು ಹೇಳ್ಕೊಟ್ಟಿದ್ದಾರೆ. ಅವ್ರಿಗೆ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು.